ಎತ್ತರ ನಾರ್ಯೇಷು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಎಲ್ಲಿ ಮಹಿಳೆಯರು ಪೂಜಿಸಲ್ಪಡುತ್ತಾರೋ ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳೇ ಸ್ವತಃ ಪ್ರತ್ಯಕ್ಷರಾಗ್ತಾರಂತೆ. ನಾವು ಈ ಭಾರತ ಖಂಡದಲ್ಲಿ ಮಹಿಳೆಯರಿಗೆ ಅಗ್ರಸ್ಥಾನವನ್ನು ಪೂಜ್ಯ ಸ್ಥಾನವನ್ನು ಕೊಟ್ಟಿದ್ದೇವೆ. ಇವತ್ತು ಮಹಿಳೆಯರು ಇಲ್ಲದೇ ಇರತಕ್ಕಂಥ ಕ್ಷೇತ್ರವೇ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿದ್ದಾರೆ, ಬೆಳಗುತ್ತಿದ್ದಾರೆ. ನಮ್ಮ ಪ್ರಯಾಣಕ್ಕೆ ನಾವು ಅನುಸರಿಸುವಂತಹ ಸಾರಿಗೆ ವ್ಯವಸ್ಥೆಗಳು, ಭೂಮಾರ್ಗ, ವಾಯುಮಾರ್ಗ, ಜಲಮಾರ್ಗ, ಎಲ್ಲ ಮಾರ್ಗಗಳು, ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಮಹಿಳೆಯರು ಸಾಕಷ್ಟು ಪ್ರಮಾಣದಲ್ಲಿ ತೊಡಗಿದ್ದಾರೆ ಮತ್ತು ಆ ಉದ್ಯಮಗಳನ್ನು ಬೆಳೆಸಿದ್ದಾರೆ. ಇವತ್ತು ಈ ಬಹುರೂಪಿಯಲ್ಲಿ ಭೂ ಸಾರಿಗೆ ವ್ಯವಸ್ಥೆಯಲ್ಲಿ ತೊಡಗಿರತಕ್ಕಂಥ ಮಹಿಳೆಯರು, ಅದರಲ್ಲೂ ಕೂಡ ನಿರ್ವಾಹಕರಾಗಿ ಯಶಸ್ಸನ್ನು ಕಂಡಿರತಕ್ಕಂಥ ಅದ್ವಿತೀಯ ಮಹಿಳೆಯರು, ಅವರನ್ನು ನಾವು ಬರಮಾಡಿಕೊಂಡಿದ್ದೇವೆ. ಉಮಾ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ, ಬಹುಮುಖ ಪ್ರತಿಭೆ. ಗಾಯತ್ರಿ ಅವರಿದ್ದಾರೆ, ಮತ್ತೊಬ್ಬರು ಬಹುಮುಖ ಪ್ರತಿಭೆ. ವಿದ್ಯಾ ಅವರಿದ್ದಾರೆ. ನನ್ನ ಪ್ರಶ್ನೆ ಏನು ಅಂದ್ರೆ, ನೀವೆಲ್ಲರೂ ಕೂಡ ನಿರ್ವಾಹಕರಾಗಿ, ಚಾಲಕರು ಎಷ್ಟು ಮುಖ್ಯವೋ, ಒಂದು ವಾಹನ ತನ್ನ ಪ್ರಯಾಣವನ್ನ ಕರೆಕ್ಟ್ ಆಗಿ ಮಾಡಬೇಕು ಅಂತಂದ್ರೆ ನಿರ್ವಾಹಕರಿಲ್ದಿದ್ರೆ ಆಗೋದೇ ಇಲ್ಲ, ಕೇವಲ ಚಾಲಕರಿದ್ರೆ ಆಗೋದೇ ಇಲ್ಲ ಅಲ್ವೇ? ನೀವಿರ್ಲೇಬೇಕು. ಅದರಲ್ಲೂ ನೀವು ನಿರ್ವಹಿಸ್ತಿರ್ತಕ್ಕಂಥ ಪ್ರಯಾಣಿಕರನ್ನ ಸಂತೃಪ್ತಿಗೊಳಿಸಬೇಕು, ಚಾಲಕರಿಗೆ ಸುಗಮ ಮಾಡಿಕೊಡ್ಬೇಕು ಅಂತ ದೊಡ್ಡ ಜವಾಬ್ದಾರಿಯನ್ನು ನೀವು ನಿರ್ವಹಿಸ್ತಾ ಇದ್ದೀರಾ. ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ನಿಮ್ಮ ಕ್ಷೇತ್ರಗಳಲ್ಲಿ ತೊಡಗಿಕೊಂಡು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಕೂಡ ಸಾಕಷ್ಟು ಹೆಸರನ್ನ ಮಾಡಿದ್ದೀರಿ. ಈ ಶಕ್ತಿ ಯೋಜನೆ ಬಂದಿದೆಯಲ್ಲ, ಅದರಿಂದ ನಿಮ್ಗೆ ಎಷ್ಟು ಅನುಕೂಲ ಆಗಿದೆ, ಅನಾನುಕೂಲ ಆಗಿದೆ? ಶಕ್ತಿ ಯೋಜನೆ ಸಂಸ್ಥೆಗೆ ತುಂಬಾ ಅನುಕೂಲ ಆಗಿದೆ. ನಿಮಗೆ ನಮಗೆ ವೈಯಕ್ತಿಕವಾಗಿ ಅನುಕೂಲ ಏನಂದ್ರೆ, ನಮ್ ಕೆಲಸದಲ್ಲಿ ಅದು ಒಂದು ಕೆಲಸ ಜೊತೆಯಲ್ಲಿ ಸೇರ್ಕೊಂಡು, ಆದ್ರೆ ಕೆಲವೊಂದು ಈ ಹೆಣ್ಣು ಮಕ್ಕಳ ಒಂದು ಉದಾಸೀನ ಅಥವಾ ಅವರ ನಿರ್ಲಕ್ಷ್ಯ ನಮ್ಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ತುಂಬಾ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಕೆಲವರು ತುಂಬಾ ಜವಾಬ್ದಾರಿಯಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಆಧಾರ್ ತೋರಿಸ್ಬೇಕು ಅಥವಾ ID ಪ್ರೂಫ್ ತೋರಿಸ್ಬೇಕು. ಕೆಲವರಿಗೆ ಕೇರ್ಲೆಸ್. ಆಗ ನಮ್ಮ ಜವಾಬ್ದಾರಿಗಳು ನಾವು ಮಾಡ್ಲೇಬೇಕು. ಅವ್ರು ಕೇರ್ಲೆಸ್ ಮಾಡಿದ್ರು ನಾವು ಮಾಡ್ಲೇಬೇಕು. ಅಂತ ಸಮಯದಲ್ಲಿ ಸ್ವಲ್ಪ ಘರ್ಷಣೆಗಳಾಗತ್ತೆ. ಅವ್ರಿಗೇನೋ ಒಂದ್ ಸ್ವಲ್ಪ ನಾವು ಆನ್ಸರ್ ಮಾಡೋದು ಇದೆಲ್ಲ ಆಗತ್ತೆ. ನಿಮ್ಗೆ ವ್ಯವಧಾನ ಇರ್ಬೇಕಾಗತ್ತೆ, ಸಮಾಧಾನ ಇರ್ಬೇಕಾಗತ್ತೆ. ಹೌದು ಸರ್. ಕಾರ್ಡ್ ತೆಗೆದು ತೋರಿಸಿ ಅಂದ್ರೆ ಸಾಕು, ತೋರಿಸಿ ಕೊಡ್ರಿ ಅಂತಾರೆ. ಇಲ್ಲಮ್ಮ ನಾನು ಕಾರ್ಡ್ ತೆಗೆದು ತೋರ್ಸೋರ್ಗು ಟಿಕೆಟ್ ಕೊಡಲ್ಲ, ಕಾರ್ಡ್ ತೆಗೆದು ತೋರಿಸಿ ಅಂದ್ರೆ ಏನ್ರಿ ನೀವ್ ಹಿಂಗ್ ಕೇಳ್ತೀರಾ, ಎಲ್ರು ಹಂಗೆ ಕೊಡ್ತಾರೆ ಅಂತ ಗಲಾಟೆ ಮಾಡ್ತಾರೆ. ಬಟ್ ಎಲ್ರು ಮಾಡಿದಂಗಲ್ಲ, ನನ್ ಕೆಲಸ ನಾನು ಕರೆಕ್ಟ್ ಆಗಿ ಮಾಡ್ತಾ ಇದ್ದೆ, ನಿಮ್ ಕೆಲಸ ನೀವು ಮಾಡಿ. ಬಸ್ ಹತ್ತಿದಿರಾ ತಾನೆ, ಕಾರ್ಡ್ ತೋರಿಸ್ಬಿಟ್ಟು ಟಿಕೆಟ್ ತಗೊಳ್ಳಿ. ಇವ್ರಿಗೊಂದ್ ಸ್ವಲ್ಪ ಜವಾಬ್ದಾರಿ ಕಮ್ಮಿ. ಜವಾಬ್ದಾರಿ ಕಮ್ಮಿ ಅಲ್ಲ ಸರ್, ಇವರು ನೀಲಿ ತರ ಕಲರ್ ಇದೆಯಲ್ಲ, ನಮ್ ಬಸ್ಗೂ ಹತ್ಬಿಡ್ತಾರೆ ಸರ್. ಈಗ ಇವಿ ಆಧಾರ್ ಕಾರ್ಡ್ ಇದೆಯಲ್ಲ, ಟಿಕೆಟ್ ಕೊಡಿ ಅಂತಾರೆ. ನೀವು ಅವ್ರು ಕನ್ವಿನ್ಸ್ ಮಾಡೋದೇ ಕಷ್ಟ ಆಗುತ್ತೆ. ನಮ್ದು ಇಲ್ಲ ಸರ್, ವೈಟ್ ಯೂನಿಫಾರ್ಮ್ ಹಾಕೊಂಡಿದೀವಿ ನೋಡಿ ಅಂತೀವಿ ನಾವು. ಅವಾಗ ಎಲೆಕ್ಟ್ರಿಕಲ್ ಗಾಡಿಗಳು ಬಂದಿರೋದು ಸೇಮ್ ನೀಲಿ ಕಲರ್, ನಮ್ಮ ವೋಲ್ವೋ ಬಸ್ಗಳು ನೀಲಿ ಕಲರ್. ಜನ ಕನ್ಫ್ಯೂಸ್ ಆಗಿ ಇದು ಚಾರ್ಜಿಂಗ್ ಗಾಡಿ ಅಂತ ಹತ್ಬಿಡ್ತಾರೆ. ಇವ್ರು ವೋಲ್ವೋದವರು. ನಾವ್ ಮೊದ್ಲೇ ಹೇಳ್ತಿರ್ತೀವಿ ಲೇಡೀಸ್ ಹತ್ಬೇಕಾದ್ರೆ, ಇದ್ರಲ್ಲಿ ಆಧಾರ್ ಕಾರ್ಡ್ ಇಲ್ಲ, ಟಿಕೆಟ್ ಬಸ್ ಇದು ಅಂತ. ಹತ್ಬಿಟ್ಟಿರ್ತಾರೆ, ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಎಲ್ಲಿ ಏನ್ ಮಾಡ್ತೀರ ನೀವು? ಸಾಧ್ಯವಾದ್ರೆ ಇಳಿಯೋದಿದ್ರೆ ಇಳ್ಕೊಳ್ಳಿ ಅಂತ ಹೇಳ್ತೀವಿ. ಆಗ್ಲಿಲ್ಲ ಅಂದ್ರೆ ಟಿಕೆಟ್ ತಗೊಳ್ಳಿ. ಮಹಿಳೆ ವಾದ ಮಾಡ್ತಾರೆ ಸರ್. ಅರ್ಥ ಮಾಡಿಸ್ಬೇಕು, ಏನೋ ನಮ್ಮ ಇಲ್ಲ ಟಿಕೆಟ್ ತಗೋ. ಆಮೇಲೆ 80 ರೂಪಾಯಿ ಪಾಸ್ನವರು, 80 ರೂಪೀಸ್ ಪಾಸ್ನವರು ಹತ್ಬಿಡ್ತಾರೆ. ಹಂಗೇನೆ ಅದು ನಾರ್ಮಲ್ ಪಾಸ್. ನಾರ್ಮಲ್ ಇಲ್ಲ. ನಮ್ಮ ಹತ್ರ ಪಾಸ್ ಇದೆ, ಪಾಸ್ ಬೇರೆ ಬರುತ್ತೆ. ನಮ್ ಬಸ್ ಅಲ್ಲಿ ಕಡಿಮೆ ಸೀಟ್ಗಳು ಇರ್ತವೆ. ನೀವು ಹಾಕಿದ ಯೂನಿಫಾರ್ಮ್ ಮೇಲೆ ಕೇಳ್ಬೇಕು ಅಂತಿದ್ದೆ, ಅದೇ ನೀವು ಮಾತ್ರ ವೈಟ್ ಹಾಕಿದೀರಾ ಅಂತ. ಅವಾಗ ನೀವೇ ಹೇಳ್ಬಿಟ್ರಿ ಬಿಳಿ ಆನೆ ಇದ್ದಂಗೆ ಸರ್. ಬಿಳಿ ಆನೆಗಳು ನೀವೆಲ್ಲ, ಬಿಳಿ ಆನೆಗಳು. ಅಂದ್ರೆ ಒಂದು ಒಳ್ಳೆ ಸರ್ವಿಸ್, ಉತ್ತಮ ಸರ್ವಿಸ್, ವೋಲ್ವೋ ಸರ್ವಿಸ್ಗೆ ಒಂದು ಯೂನಿಫಾರ್ಮ್ ಚೇಂಜ್ ಮಾಡಿದ್ದಾರೆ. ಕಂಪೇರ್ ಮಾಡಿದ್ರೆ ಬಿಳಿ ಆನೆ ದೊಡ್ಡದು, ಇವ್ರು ದೊಡ್ಡದು? ಅವ್ರದೇ ದೊಡ್ಡದು ಸರ್. ಸರ್ ಕೆಲಸ ನೋಡಿದ್ರೆ ನಮ್ದೇ ಜಾಸ್ತಿ ಸರ್. ಅದ್ರಲ್ಲಿ ಅಷ್ಟೊಂದ್ ಜನ ಇರಲ್ಲ. ಸೆಲೆಕ್ಟೆಡ್ ಪೀಪಲ್. ನಮ್ದು ಸಾರ್ವಜನಿಕ, ಎಲ್ಲರೂ ಬರ್ಬೋದು, ಎಲ್ಲರೂ ಹೋಗ್ಬೋದು. ಹಾಗಾಗಿ ನಮ್ದು ರಶ್ ಜಾಸ್ತಿ. ನಿಮ್ ಸ್ವಲ್ಪ ಕಷ್ಟ ಆಗತ್ತೆ ನಿರ್ವಹಣೆ ಮಾಡೋದು. ಅಂದ್ರೆ ಅಭ್ಯಾಸ ಆಗೋಗಿದೆ. ಈಗ 22 ವರ್ಷದ ಅನುಭವ, 22 ವರ್ಷದಲ್ಲಿ 22 ವರ್ಷ ಎಲ್ಲ ನೋಡಿದೀವಿ. ಎಷ್ಟು ಪೇಷನ್ಸ್ ಇರ್ಬೇಕಾಗತ್ತೆ ಸರ್? ತುಂಬಾ ಅಂದ್ರೆ ತುಂಬಾ ಪೇಷನ್ಸ್ ಸರ್. ನಾವು ಸಹಿಸ್ಕೋತೀವಿ. ಏನ್ ಬೆಳಿಗ್ಗೆಯಿಂದ ಏನಿಲ್ಲ ಅಂದ್ರೆ 500-600 ಜನ ಹತ್ತರ ಇಳಿತಾರೆ, 1000 ಜನ ಅನ್ಕೊಳ್ಳಿ. ಎಷ್ಟೋ ಜನ ಎಲ್ಲ ಒಂದೇ ತರ ಇರಲ್ಲ. ಕೆಲವೊಬ್ರು ಟಿಕೆಟ್ ಕೊಟ್ರು ಏನು ಆ ಕಡೆ ಮಕ್ಕ ಚಿಂಡ್ರಿಸ್ಕೊಂಡ್ ಕೊಡ್ತೀಯಾ, ಆಮೇಲೆ ಟಿಕೆಟ್ ಒಂದ್ಸತಿ ಕೊಡ್ತೀಯಾ, ಟಿಕೆಟ್ ಒಂದ್ಸತಿ ಕೊಡ್ತೀಯಾ, ಚೇಂಜ್ ಒಂದ್ಸತಿ ಕೊಟ್ಟೆ, ಎಲ್ಲ ಒಟ್ಟಿಗೆ ಕೊಡಕ್ಕಾಗಲ್ವಾ ನಿಂಗೆ? ಹಿಂಗೆಲ್ಲ ಇಲ್ಲ ಸರ್, ತೆಗಿಬೇಕು, ಕೊಡ್ಬೇಕು, ಇದು ಪ್ರಿಂಟ್ ಬರ್ಬೇಕು, ಸಮಾಧಾನ ಇರಿ ಸರ್. ಯಾಕೆ ನನಗೊಂದು ನೆನಪು ಬರುತ್ತೆ. ನಮ್ಗೊಬ್ರು ಮಾಸ್ಟರ್ ಇದ್ರು,
ಬಹಳ ಸ್ಟ್ರಿಕ್ಟ್ ಮಾಸ್ಟ್ರು, ತುಂಬಾ ಸ್ಟ್ರಿಕ್ಟ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್. ನಾನು ಹೇಳ್ತಿರೋದು 40 ವರ್ಷದ ಹಿಂದೆ ಅಂತ ಇಟ್ಕೊಳ್ಳಿ. ಅವ್ರೇನ್ ಮಾಡೋರು ಅಂತಂದ್ರೆ ಬಸ್ ಇಳಿದ ಕೂಡ್ಲೇನೆ ಹಿಂಗೆ ಇಟ್ಕೊಂಬರೋರು ಟಿಕೆಟ್ನ, ಕೈಯಲ್ಲಿ ಹಿಂಗೆ ಇಟ್ಕೊಂಬರೋರು. ಇಟ್ಕೊಂಬಂದು ಸ್ಕೂಲ್ ಮುಂದೆ ಹಿಂಗ್ ಬಿಸಾಕೋರು. ನೋಡಯ್ಯ ದುಡ್ಡು ಕೊಟ್ಟು ಎಂಜಿಲ್ ತಗೊಂಬಂದಿದ್ದೀನಿ ನಾನು ಅವಾಗಿಂದ ಅನ್ನೋರು. ಅಂದ್ರೆ ನನಗೆ ಈ ಎಂಜಿಲ್ ಹಚ್ಚಿ ಟಿಕೆಟ್ ಕೊಡ್ತಕ್ಕಂಥದ್ದು ತುಂಬಾ ಮ್ಯಾನ್ಯುವಲ್ ಮಾಡುವಾಗ ಹೀಗೆ ಕೈ ಸರ್ ಬಿಸಿ ಆಗಿ ಅದು ನನಗೆ ಅನುಭವ ಆಗಿದೆ ಸರ್. 210 ನಲ್ಲಿ ತ್ಯಾಗರಾಜ್ ನಗರ ಫುಲ್ ಎಲ್ಲ ಇರೋದು ಬ್ರಾಹ್ಮಿನ್ಸ್. ಕೇಳಬೇಕು ಇಲ್ಲ ಸರ್, ಅನುಭವ ಆಗಿದೆ. ನಾನು ಅವ್ರ ತಪ್ಪಂತ ಹೇಳಲ್ಲ, ಬಟ್ ನಾವೇನ್ ಮಾಡಿದ್ವಿ ಮ್ಯಾನ್ಯುವಲ್ ಅಲ್ಲ ಸರ್, ಬರಲ್ಲ. ಮಳೆಗಾಲದಲ್ಲಿ ಇನ್ನೂ ಬೇಗ ಕಿತ್ಕೊಳ್ಳಲ್ಲ ಕೈಗೆ. ಮಾಮೂಲಿ ಅದ್ ಹಿಂಗ್ ಹಚ್ಬಿಟ್ಟು ಹಿಂಗ್ ಕೊಟ್ರೆ ಕಾಸು ಕೊಡ್ತೀನಿ, ಚೇಂಜ್ ಕೊಡ್ಬೇಡ, ಟಿಕೆಟ್ ನೀನೇ ಇಟ್ಕೊ, ನಾನು ಇಳಿಬೇಕಾದ್ರೆ ಯಾರಾದ್ರೂ ಹತ್ತಿದ್ರೆ ತೋರ್ಸು. ನಿಮ್ಮ ಹತ್ರನೇ ಇಟ್ಕೊ. ಅಲ್ಲೂ ಮಡಿವಂತಿಕೆ ಕೆಲಸ ಮಾಡುತ್ತೆ. ಆವಾಗಿಂದ ಅದು ನಿಜ ಅಲ್ವಾ? ನಾವು ದುಡ್ಡು ಕೊಟ್ಟು ನಿಜ, ತಗೊಂಡು ನಮಗೂ ಹಂಗ ಹೋಗ್ಬೇಕು. ಅಸಹ್ಯ ಅನ್ಸುತ್ತೆ ಸರ್. ಬಟ್ ನಾವು ಅರ್ಜೆಂಟಿಗೆ ಏನ್ ಮಾಡ್ತೀವಿ, ಟಿಕೆಟ್ ಬೇಗ ಬರಲ್ವಲ್ಲ ಅಂತ ಆ ತರ ಮಾಡಿ ಕೊಡ್ತಾ ಇದ್ವಿ. ನಾರ್ಮಲ್ ಜನ ಏನು ಅಂತ ಇರಲಿಲ್ಲ, ಸುಮ್ನೆ ಇಟ್ಕೊಂಡ್ ಕುತ್ಕೊಳ್ಳೋರು. ನೀನ್ ಚೇಂಜು ಕೊಡ್ಬೇಡಮ್ಮ ನನಗೆ 2 ರೂಪಾಯಿ. ಅಂತದೆಲ್ಲ ಇವಾಗ ಚೇಂಜ್ ಆಗಿದೆ. ಸೊ ಎಲ್ಲ ಅದಕ್ಕೆ ಈಗ ಏನಿಲ್ವಲ್ಲ, machines ಬಂದಿದೆ. ಕೊಡ್ತಾ ಇರ್ತೀವಿ. ATM ಮಿಷನ್ಸ್ ಅಲ್ಲಿ ಹೀಗೆ ಕಟ್ ಮಾಡೋದು ಕೊಡೋದು ಅಷ್ಟೇ. ಈಗ ಎಂಜಿಲ್ ಅವಶ್ಯಕತೆ ಇಲ್ಲ. ಎಂಜಿಲ್ ಖರ್ಚಾಗಲ್ಲ. ಅವತ್ತೇ ಡಿಸೈಡ್ ಮಾಡಿ ಸರ್, ಸೈಡ್ ಅಲ್ಲಿ ಒಂದು ಡಬ್ದಲ್ಲಿ ಸ್ಪಂಜ್ ಸುಮ್ನೆ ತಮಾಷೆ ಕೇಳ್ತೀನಿ, ನಿಮಗೆ ಸಂಬಳ ಕೊಡ್ತಿದ್ರು, ಎಂಜಿಲ್ ಖರ್ಚು ಮಾಡಕ್ ಕೊಡ್ತಿದ್ರಾ? ಇಲ್ಲ 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 ಸರ್, ಇಲ್ಲ ಇದಾನೆ. ಇಲ್ಲ ಇಲ್ಲ. ಮತ್ತೆ ನೀವು ಆ ಸ್ಪಾಂಜ್ ತಗೊಂಡು ಸ್ಪಾಂಜ್ ಜೊತೆಲಿ ಇಟ್ಕೋಬೇಕು. ಅದು ಆಕ್ಚುಲಿ ಇದೆ ನಮ್ಮ ಬ್ಯಾಗ್ಸ್ ಅಲ್ಲಿ ಇದೆ ಸ್ಪಾಂಜ್, ಬಟ್ ಬಳಸಿರಲ್ಲ ಅಷ್ಟೇ. ನಿಮಗೆ ಟಿಕೆಟ್ ಜೊತೆಗೆ ಆ ಬ್ಯಾಗ್ ಅಟ್ಯಾಚ್ಡ್ ಆಗಿ ಸ್ಪಾಂಜ್ ಇರುತ್ತೆ. ಅದು ವೆಟ್ ಸ್ಪಾಂಜ್ ಕೈ ಪ್ರೆಸ್ ಮಾಡ್ಕೊಂಡ್ರೆ ಬರುತ್ತೆ. ಬಟ್ ಅಷ್ಟು ತಾಳ್ಮೆಯಿಂದ ನಾವು ಕೆಲಸ ಮಾಡ್ಬೇಕಷ್ಟೇ, ಇನ್ನೇನಿಲ್ಲ. ಸರಿ, ಈಗ ದುಡ್ಡೇ ಇಲ್ವಲ್ಲಮ್ಮ? ಯಾರ್ದು ದುಡ್ಡು ಇಲ್ಲ ಸರ್, ಈಗ ದುಡ್ಡು ಇದೆ. ದುಡ್ಡು ಇದೆ ಸರ್, ಈಗ ಪಾಸ್ ತಗೊಳ್ತಾರೆ, ಮತ್ತೆ ಆನ್ಲೈನ್ ಪೇ ಮಾಡ್ತಾರೆ, ಕ್ಯಾಶ್. ಅದೇನಮ್ಮ ಈಗೆಲ್ಲ ಆನ್ಲೈನ್ ಬಂದ್ಬಿಟ್ಟಿದೆಯಲ್ಲ. ಎಲ್ಲರೂ ಮಾಡಲ್ಲ. ಕೆಲವೊಬ್ರು ಮಾಡ್ತಾರೆ. ಈಗ ಒಂದು 20 ಮೆಂಬರ್ಸ್ ಹತ್ತಿದ್ರೆ ಅದ್ರಾಗ ಒಂದು 4-5 ಜನ ಆನ್ಲೈನ್ ಮಾಡ್ತಾರೆ. ಚಿಲ್ಲದ ದೊಡ್ಡ ಸಮಸ್ಯೆ ಅಲ್ಲಮ್ಮ. ಸರ್, ಈಗ 28 ರೂಪಾಯಿ, ನಾವು 30 ರೂಪಾಯಿ ಕೊಡ್ತೀವಿ, 2 ರೂಪಾಯಿ ಚಿಲ್ಲರೆ. ಆಲ್ಮೋಸ್ಟ್ ಆಲ್ ನಾವು ಅವ್ರಿಗೆ ಆನ್ಲೈನೇ ಹೇಳ್ತೀವಿ. ಇನ್ನೇನು ಚಾನ್ಸಸ್ ಇಲ್ಲ ಅಂದ್ರೆ ನಮ್ಮ ಹತ್ರನೂ ಸ್ವಲ್ಪ ಚಿಲ್ಲರೆ ಇಟ್ಕೊಂಡಿರ್ತೀವಲ್ಲ, ಅದ್ರಲ್ಲೇ ಮ್ಯಾನೇಜ್ ಮಾಡ್ತೀವಿ. ಬೇಕಲ್ಲ, ಆದ್ರೂ ಚಿಲ್ಲರೆ ಇಟ್ಕೋಬೇಕು. ನಮ್ ಬಸ್ಸಲ್ಲಿ ಫುಲ್ ಎಲ್ಲ ಆನ್ಲೈನ್ ಸರ್. ಇವ್ರದೆಲ್ಲ 10,000 ಆದ್ರೆ 700-800 ರೂಪಾಯಿ ಬೈ ಕ್ಯಾಶ್ ಇರುತ್ತೆ. ಎಲ್ಲ ಆನ್ಲೈನ್ ಅಲ್ಲಿ ಇರುತ್ತೆ. ಎಲ್ಲ ಫುಲ್ ಪ್ರತಿದಿನ ಹೋಗಿ ಆನ್ಲೈನ್ ಆಗಿರೋ ಟ್ರಾನ್ಸಾಕ್ಷನ್ ಹೋಗಿ ಅಲ್ಲ ಸರ್, ಅದು ಅಲ್ಲಿ ಹೋಗಿರುತ್ತೆ. ಕ್ಯಾಶ್ ಅಮೌಂಟ್ ಎಷ್ಟಿರುತ್ತೆ ಅಷ್ಟು ಮಾತ್ರ ತೋರಿಸುತ್ತೆ. ATM ಮಿಷಿನ್ ಅಲ್ಲಿ ಅದೆಲ್ಲ ಬಂದ್ಬಿಡುತ್ತೆ, ಅಪ್ಡೇಟ್ ಎಲ್ಲ ಬಂದ್ಬಿಡುತ್ತೆ. ಆನ್ಲೈನ್ ಎಷ್ಟು, ಕ್ಯಾಶ್ ಎಷ್ಟು ಎಲ್ಲ ಬಂದ್ಬಿಡುತ್ತೆ. ಟಿಕೆಟ್ ಲೆಸ್ ಬಂದ್ಬಿಟ್ರೆ ಟಿಕೆಟ್ ತಗೊಳ್ಳೋದೇ ಇಲ್ಲ, ಸುಮ್ಮನೆ ಕೂತಿರ್ತಾರೆ. ಅದು ಅದ್ರಲ್ಲಿ NINC ಅಂತ ಅವರು ಚೆಕಿಂಗ್ ಅವರು ಅದಕ್ಕೆ ಇದು ಮಾಡಿರ್ತಾರೆ. ನಿಮ್ಗೆ ಫೈನ್ ಹಾಕ್ತಾರೆ? ನಮಗೂ ಫೈನ್. ಟಿಕೆಟ್ ಒಂದು ಲೆಸ್ ಮಾಡ್ತಾರೆ. ಆಧಾರ್ ಕಾರ್ಡ್ಗೂ ಸಹ ನಮ್ಗೆ ಫೈನ್ ಆಗ್ತದೆ. ನಮ್ಗೆ ಆಧಾರ್ ಕಾರ್ಡ್ ಟಿಕೆಟ್ ತಗೊಳಿದ್ರೆ ಹಾಕ್ತಾರೆ. ತಗೊಳ್ದಿದ್ರಲ್ಲ ಸರ್, ಅವ್ರ ಹತ್ರ ಆಧಾರ್ ಕಾರ್ಡ್ ನಾವು ಟಿಕೆಟ್ ಕೊಡ್ತೇವೆ, ಅವ್ರದೇ ಹೌದಲ್ಲ ಅಂತ. ಆಧಾರ್ ಎತ್ಕೊಂಡ್ ಬಂದಿದಾರ. ಈಗ ನೀವು ಆಧಾರ್ ನೋಡಿ ಆಧಾರ್ ನಂಬರ್ ಎಂಟ್ರಿ ಹೌದು ಮಾಡ್ತೀರಾ? ಸರ್, ನಂಬರ್ ಎಂಟ್ರಿ ಮಾಡಲ್ಲ, ಫೇಸ್ ಅವರ ಇದು ಅಂತ ಕನ್ಫರ್ಮ್ ಮಾಡ್ಕೋಬೇಕು ನಾವು. ಕರ್ನಾಟಕದ ಫೇಸ್ ಅಂತ ಸರ್. ಆಮೇಲೆ ಈಗ ಆಧಾರ್ ಕಾರ್ಡ್ಗಳು ಸೇಮ್ ಇದಾವೆ, ಎಲ್ಲ ಕನ್ನಡದಲ್ಲೇ ಬರ್ದಿರ್ತಾರೆ. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ತಮಿಳ್ನಾಡು, ಆಂಧ್ರ. ಓಹೋ, ತುಂಬಾ ಜನ ಅದೇ ನೀವು ಅಷ್ಟು ಕ್ವಿಕ್ ಆಗಿ ಹೆಂಗ ಕಾರ್ಡ್ ನೋಡೋರ್ಗು ಕೊಡಲ್ಲ ಸರ್, ಅದೆಷ್ಟೇ ಇದು ಆಗ್ಲಿ. ಹೆಂಗ್ ಬಿಪಿರೇಜ್ ಆಗಿರುತ್ತೆ. ತುಂಬಾ ಜನ ಇರೋ ಸಂದರ್ಭದಲ್ಲಿ ಹೋಗ್ಬಿಡಿ, ಕಡಿಮೆ ಜನ ಇರ್ತಾರೆ, ಹೆಂಗೋ ಆಗುತ್ತೆ. ನೀವು ತುಂಬಾ ಜನ ಓವರ್ಲೋಡ್ ಆಗಿರೋ ಸಂದರ್ಭದಲ್ಲಿ ಅದೇ ನಮ್ಮ ಚಾಲೆಂಜಿಂಗ್ ಜಾಬ್. ಆಧಾರ್ ಚೆಕ್ ಮಾಡ್ಬೇಕು, ಅವ್ರ ಫೇಸ್ ಇದು ಅಂತ ಕರೆಕ್ಟ್ ಆಗಿ ನೋಡ್ಕೋಬೇಕು ನಾವು ಅಷ್ಟೊಳಗೆ, ಹೌದು ಸರ್, ಅಷ್ಟು ಕ್ಷಣದಲ್ಲಿ. ಇಲ್ಲ ಅಂದ್ರೆ ಚೆಕಿಂಗ್ ನವ್ರ ಹತ್ತದಾಗ ಯಾವ್ದು ಕೇಸ್ ಇಲ್ಲ ಅಂದ್ರೆ ಇದೇ ಮೇಜರ್ ಕೇಸ್. ನಮ್ಗೆ ಒಂದು ಪರ್ಸನಲಿ 600-700 ರೂಪಾಯಿವರೆಗೂ ಫೈನ್ ಬೀಳುತ್ತೆ. ಒಬ್ಬ ವ್ಯಕ್ತಿಯಿಂದ ಆಗುವಂತ ತೊಂದರೆ. ಅಂದ್ರೆ ಏನೋ ಬೇರೆ ಸ್ಟೇಟ್ ಅವರು ಕೊಡೋ ಆಗಿಲ್ಲ ನೀವು? ಇಲ್ಲ ಸರ್, ಬೇರೆ Only ಸ್ಟೇಟ್ ಕರ್ನಾಟಕ women's sir ಇದು. ಸುಳ್ಳು ಆಧಾರ್ ಮಾಡಿಸ್ಕೊಂಡ್ ಬರೋರು ಇದಾರೆ, ಅದನ್ನು ನಾವು ಕಂಡುಹಿಡಿಬೇಕು. ಓ, ನೀವು ಆ ಕ್ಷಣದಲ್ಲಿ ನೀವು ಅವ್ರ ಈಗ ಮುಖವನ್ನ ವ್ಯಕ್ತಿ ಸ್ಕ್ಯಾನ್ ನೋಡಿದಾಗಲೇ ಮಾಡಬೇಕು. ಗೊತ್ತಾಗುತ್ತೆ ಇವ್ರು ಕರ್ನಾಟಕದವರ, ಅವ್ರು ಬೇರೆ ಮಾತಾಡ್ಬೇಕಾದ್ರೆ ಭಾಷೆಯವ್ರು ಭಾಷೆ ಬಂದು ಆಧಾರ್ ತಂದವರ, ಅದನ್ನ ತಗೊಂಡ್ ಡೀಟೇಲ್ ಆಗಿ ನೋಡ್ಬೇಕು ನಾವು. ಬೆಂಗಳೂರು ಅಡ್ರೆಸ್ ಕರೆಕ್ಟ್ ಆಗಿದೆಯಾ, ಬೆಂಗಳೂರು ಎಷ್ಟು ಬೇಗ ನೋಡ್ತಿರ್ತೀರಲ್ಲಮ್ಮ. ಏನಿಲ್ಲ ಸರ್, ಈಗ ನೋಡ್ತೀವಿ, ಫೋಟೋ ನೋಡ್ತೀವಿ, ಈ ಕಡೆ ಹಿಂದೆ ಇದು ಕರ್ನಾಟಕ ಲಾಸ್ಟ್ ಲೈನ್ ಮಾತ್ರ ನೋಡೋದು ಸರ್ ನಾವು. ಒಂದ್ ರೀತಿ ನೀವು ಸ್ಕ್ಯಾನ್ ಮಿಷನ್ ಆಗ್ಬಿಟ್ಟಿದೆ. ಮಾಡ್ಲೇಬೇಕು. ಎಷ್ಟು ಕ್ವಿಕ್ ಆಗಿ ಮಾಡ್ತೀರಾ, ಅದು ಆಶ್ಚರ್ಯ ಆಗತ್ತೆ ಅದು ನಮ್ಗೆ. ನಾವು ಸಾರ್ವಜನಿಕವಾಗಿ ಯಾರಿಗೂ ಗೊತ್ತೇ ಇಲ್ಲ ಈ ಜನರಿಗೆ ನಾವು ಕೇಳ್ಕೊಳ್ತೀವಿ. ಸರ್ 2 ಕಿಲೋಮೀಟರ್ 3 ಕಿಲೋಮೀಟರ್ ಬರೋಷ್ಟೊತ್ತಿಗೆ 70-80 ಟಿಕೆಟ್ ಕೊಟ್ಟಿರ್ತೀವಿ ಸರ್, ಲೇಡೀಸ್ ಜೆಂಟ್ಸ್ ಸೇರಿ. ಎಲ್ಲ ಇಮಿಡಿಯೇಟ್ ಕೊಡ್ಬೇಕು. ಅದು ಸ್ಟೇಜ್ ಟು ಸ್ಟೇಜ್ ಚೇಂಜ್ ಆಗೋಷ್ಟೊಳಗೆ ನಾವು ಕ್ಲಿಯರ್ ಮಾಡ್ಕೋಬೇಕು. ನಾವು ಸಾರ್ವಜನಿಕವಾಗಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಸರ್ಕಾರ ಏನೋ ಒಂದು ಅನುಕೂಲ ಕೊಟ್ಟಿದೆ, ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ. ಯಾಕಂದ್ರೆ ನಮ್ಮ ಲೈಫ್ ಟೈಮ್ ಅದ್ರಲ್ಲೇ ಬದುಕಲ್ಲ, ನಮ್ ಜೀವನ ನಮ್ ದುಡಿಮೆ ಇದ್ದೇ ಇದೆ. ಈಗ ಒಂದು ಆಕಸ್ಮಿಕ ಏನೋ ಒಂದು ಸಂದರ್ಭ ಬಂದಿದೆ, ದಯವಿಟ್ಟು ನಮಗೂ ಕೋಆಪರೇಟ್ ಮಾಡಿ, ಯಾವ್ದು ಮಿಸ್ಯೂಸ್ ಮಾಡಿ. ಮುಂಚೆ ಎಲ್ಲ ಅದೇನೋ ಸ್ಟೇಜ್ ಆಗಿತ್ತು ಕೂಡ ಎಂಟ್ರಿ ಎಲ್ಲ ಎಂಟ್ರಿ ಇದೆ ಸರಿ, ಮಿಷನ್ ಎಂಟ್ರಿ ಒಂದ್ ಬಟನ್ ಪ್ರೆಸ್ ಮಾಡಿದ್ರೆ ಎಂಟ್ರಿ ಅಲ್ಲಿರುತ್ತೆ. ಸ್ಟೇಜ್ ಕ್ಲೋಸ್, ಸ್ಟೇಜ್ ಚೇಂಜ್ ಅಂತ ಇರುತ್ತೆ. ನಾವು ಆ ಏರಿಯಾ ಬಂದ ತಕ್ಷಣ ಅದು ಹಿಂಗ್ ಒತ್ತಿದ್ರೆ
ಚೇಂಜ್ ಆಗುತ್ತೆ. ಇದಕ್ಕೆಲ್ಲ ನಿಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ? ಸರ್ ಟ್ರೈನಿಂಗ್ ATM ಮಿಷಿನ್ಸ್ ಗೆಲ್ಲ ಹೇಗೆ ಯಾವ್ದು ಹೊಸ ATM ಬಂದ್ರೆ ಅದ್ರಲ್ಲಿ ಏನೇನ್ ಆಪ್ಷನ್ಸ್ ಇದೆ ಎಲ್ಲ ಮೊದ್ಲೇ ಒಂದೊಂದ್ ದಿನ 2 ದಿನ ಎಲ್ರಿಗೂ ಹೇಳ್ಕೊಟ್ಬಿಡ್ತಾರೆ. ಸರಿ, ಈಗ ನೀವು ಎಷ್ಟೋ ಟಿಕೆಟ್ ಸೇಲ್ ಆಗಿದೆ, ಎಷ್ಟೋ ಟಿಕೆಟ್ಗೆ ನೀವು ದುಡ್ಡು ಕೊಟ್ಟಿರ್ತೀರಾ, ಟ್ಯಾಲಿ ಆಗ್ಲಿಲ್ಲ ದುಡ್ಡು, ಎಷ್ಟು ದುಡ್ಡು ಕಳ್ಕೊಂಡಿದ್ದೀರಾ ಜೀವನದಲ್ಲಿ? ಹಾ ಸರ್, ಅದೆಲ್ಲ ಕಳ್ಕೊಂಡಿದೀವಿ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಮೊದಲೇ ಹುಷಾರಾಗಿ ಗಮನಿಸ್ಕೊಂಡು ಅವಾಗವಾಗ್ಲೇ ಚೆಕ್ ಮಾಡ್ಕೊಂಡ್ಬಿಡ್ತೀವಿ. ಈ ಒಂದ್ ರೌಂಡ್ ನಾವು ಹೋದ್ವಿ ಅಂದ್ರೆ ನಾನ್ ವ್ಯವಹಾರ ಮಾಡಿದ್ದೆಷ್ಟು, ನನ್ನ ಹತ್ರ ಎಷ್ಟಿದೆ ಅದನ್ನ ನೋಡ್ಕೊಂಡೇನೆ ಈಗ ಅವ್ರ ಹತ್ರ ಚೇಂಜ್ ಕೊಡುವಾಗ ಇಲ್ಲ ಮೊದ್ಲೇ ಬರ್ದು ಕೊಟ್ಬಿಡ್ತೀವಿ ನಾವು. ಮೆಮೊರಿಲ್ ಬೈ ಚಾನ್ಸ್ ಉಳಿಯಲ್ಲ, ಅವ್ರೇನೋ ಚೇಂಜ್ ಇಲ್ಲ ಅಂತಂದಾಗ ನಾನು ಮಿಸ್ ಆಗಿ ಕೊಟ್ಟಿರ್ತೀನಿ, ಈ ತರ ತಪ್ಪುಗಳಾಗತ್ತೆ ಅನ್ಬಿಟ್ಟು ಏನ್ ಮಾಡ್ತೀವಿ, ಅವ್ರಿಗೆ ಚೇಂಜೇ ಬರ್ಕೊಟ್ಬಿಡ್ತೀವಿ. ಅವಾಗ ನಮ್ಗೆ ಗ್ಯಾರಂಟಿ ಇರುತ್ತೆ, ಓ ಇವ್ರಿಗೆ ನಾನು ಚೇಂಜ್ ಕೊಡ್ಬೇಕು. ಕೆಲವರು ಸುಳ್ಳು ಹೇಳ್ತಾರೆ, ಮೇಡಮ್ ನೀವು ನನಗೆ ಚೇಂಜ್ ಕೊಡ್ಬೇಕು ಮೇಡಮ್ ಅಂತ. ನಾವು ಮರ್ತು ಬಿಡ್ತೀವಿ, ಹೌದಪ್ಪ ಕೊಡ್ಬೇಕಂತ ಕೊಟ್ಬಿಡ್ತೀವಿ. ಅವಾಗ ನನಗೆ ಲಾಸ್. ತುಂಬಾ ಕಳ್ಕೊಂಡಿದ್ದೀರಿ ಜೀವನದಲ್ಲಿ? ತುಂಬಾ ಕಳ್ಕೊಂಡಿದ್ದೀನಿ ಸರ್ ಅವಾಗೆಲ್ಲ. ಆಮೇಲೆ ನಾವು ಹುಷಾರಾಗಿ ಅಂದ್ರೆ ನೀವು ಆಯಾ ದಿನವೇ ದುಡ್ಡು ಕರೆಕ್ಟ್ ಆಗಿ ಕಟ್ಟಬೇಕು, ಅವತ್ತೇ ಡ್ಯೂಟಿ ಮುಗಿದ ತಕ್ಷಣನೇ ಕ್ಲಿಯರ್ ಮಾಡ್ಬೇಕು. ಕಡಿಮೆ ಇದ್ರೆ ದುಡ್ಡು ನಾವೇ ನಾವೇ ಕೈಯಿಂದ ಕಟ್ಟಬೇಕಾಗುತ್ತೆ. ಓ ನೀವು ಕೈಯಿಂದ ಕಟ್ಟಿ ಕ್ಲಿಯರ್ ಮಾಡ್ಬೇಕು? ಕೈಯಿಂದ ಕಟ್ಟಬೇಕಾಗುತ್ತೆ. ಅದಕ್ಕೆ ನಾವು ಬೆಳಗ್ಗೆ ಶುರುವಾದಾಗಿಂದಾನೇ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ಆಮೇಲೆ ಇವಾಗ ಸರ್ ಇದು UPI ಅಂತೂ ತುಂಬಾ ಡೇಂಜರ್ ಆಗಿದೆ ಸರ್ ನಮ್ಗೆ. ಆನ್ಲೈನ್ ಪೇಮೆಂಟ್ ಆನ್ಲೈನ್ ಪೇ ಮಾಡ್ತಾರೆ, ಒಂದೇ ಗಾಡಿಯಲ್ಲಿ ಡೈಲಿ ಓಡಾಡ್ತಾ ಇದ್ರೆ ಸ್ಕ್ರೀನ್ ಶಾಟ್ ಇಟ್ಕೊಂಡು 2-3 ಸತಿ ನನಗೆ ತೋರಿಸಿದ್ದಾರೆ ಸರ್. ನಿನ್ನೆ ಪೇ ಮಾಡಿರ್ತಾರೆ, ಹೊಸ ಹೊಸ ಮುಖಗಳು, ಸ್ಕ್ರೀನ್ ಶಾಟ್ಸ್ ಇರುತ್ತೆ. ಮೇಡಮ್ ಮಾಡಿದೀನಿ ಮೇಡಮ್. ನಾನೇನ್ ಮಾಡ್ತೀನಿ ಸರ್, ಏನೋ ನೋಡಲ್ಲ, ಡೇಟ್ ನೋಡ್ತೀನಿ, ಅಮೌಂಟ್ ನೋಡ್ತೀನಿ, ಇವತ್ತಿನ ಡೇಟು, ಆಮೇಲೆ ಈಗ ಟೈಮ್. ನಾನೀಗ 8:15 ಟಿಕೆಟ್ ಕೊಟ್ಟಿದ್ದೀನಿ ಅಂದ್ರೆ ಅದು ಟೈಮ್ ತೋರಿಸುತ್ತೆ. 8:35ಕ್ಕೆ ಆನ್ಲೈನ್ ಪೇಯ್ಡ್, ಅದೊಂದೇ ನಾವು ನೋಡ್ಕೋಬೇಕು. ಬೇರೆ ಬಸ್ ಅಲ್ಲಿ ಮಾಡಿರೋದನ್ನ ಇಲ್ಲ ಸರ್, ವೆಹಿಕಲ್ ನಂಬರ್ ಇರುತ್ತೆ, ವೆಹಿಕಲ್ ನಂಬರ್ ಅದನ್ನ ನೋಡ್ಕೋಬೇಕು. ಬಟ್ ಆದಷ್ಟು ನಾವು ನಮ್ಮ ಲೆವೆಲ್ಗೆ ಏನು ಜಾಗೃತಿ ಮಾಡ್ಬೇಕು ಅಷ್ಟು ಮಾಡ್ತೀವಿ. ಅಷ್ಟೆಲ್ಲ ಮಾಡ್ತೀವಿ ನಮ್ ಡಿಪಾರ್ಟ್ಮೆಂಟ್ ಅನುಕೂಲ ಕೊಟ್ಟಿದೆ, ಇಲ್ಲ ಅಂತಲ್ಲ. ಜನ ಮಿಸ್ಯೂಸ್ ಮಾಡ್ತಾರೆ, ನಾವು ಗೈಡ್ ಮಾಡ್ತೀವಿ ಆದಷ್ಟು. ಇಲ್ಲ ನಮಗೂ ಒಳ್ಳೇದೇ ಸರ್ ಅದು, ಯಾಕಂದ್ರೆ ಚೇಂಜ್ ಪ್ರಾಬ್ಲಮ್ ಇರಲ್ಲ UPI ಮಾಡಿದ್ರೆ ಒಳ್ಳೇದೇ. ಬಟ್ ಈ ತರ ಜನಗಳು ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ನಮ್ಗೆಲ್ಲ ದುಡ್ಡು ಕಳ್ಕೊಂಡಿದ್ದೀರಾ ಸರ್? ಬೇಜಾನ್ ಸರ್. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ಕ್ಯಾನ್ ಮಾಡ್ತಾರೆ. ಹೆಬ್ಬಾಳ ರೂಟ್ ಹೋದಾಗ 100 ರೂಪಾಯಿ ಮಿನಿಮಮ್ ಯಾರಾದ್ರೂ ಮೋಸ ಮಾಡೇ ಮಾಡಿರ್ತಾರೆ ಸರ್. ಹೆಬ್ಬಾಳ ರೂಟ್ ಹೋದ್ರೆ ಅವತ್ತಿಂದ ನಾನು ಇಯರ್ ಬಡ್ಸ್ ಹಾಕೊಂಡ್ಬಿಡ್ತೀನಿ ಸರ್. ಯಾರಾದ್ರೂ ಸ್ಕ್ಯಾನ್ ಮಾಡ್ಬಿಟ್ರೆ ಇಮಿಡಿಯೇಟ್ಲಿ ಅದು announcing 25 ರೂಪಾಯಿ ಇಲ್ಲಿ ಆಗಿದೆ ಅಂತ ಅನೌನ್ಸ್ ಆಗುತ್ತೆ. 25 ರೂಗಳು ಅದು. ಓಹೋ ಸರಿ ಸರಿ ಸರಿ. ಎಂಟ್ರಿ ಮಾಡ್ಕೊಂಡಾಗ ಮೊಬೈಲ್ ಅಲ್ಲಿ ಮೆಸೇಜ್ ಬರುತ್ತೆ, ಪೇಯ್ಡ್ ಕ್ರೆಡಿಟೆಡ್ ಅಂತ ಮೆಸೇಜ್ ಬರುತ್ತೆ. ಅಷ್ಟು ನೋಡುವಷ್ಟು ತಾಳ್ಮೆ ನಮ್ಗಿರ್ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಜಾಸ್ತಿ ಯೂಸ್ ಮಾಡ್ತಾರಲ್ಲ ಹಂಗಾಗಲ್ಲ. ಒಂದು ಇಯರ್ ಬಡ್ಸ್ ಒಂದು ಯೂಸ್ ಮಾಡ್ತೀನಿ, ಲೆಫ್ಟ್ ಸೈಡ್ ಹಾಕೊಂಡ್ಬಿಡ್ತೀನಿ. ಪೇ ಮಾಡಿದ ತಕ್ಷಣ ನನ್ಗೆ ಬಂದ್ರೆ ಅದು ಅನೌನ್ಸ್ ಆಗುತ್ತೆ. ಸರ್ ನಾನು ಇವಾಗ 375D ಮಾಡ್ತಾ ಇದ್ದೀನಿ ಸರ್. ಯಾವ ರೂಟ್ ಅದು? ಕೆಂಗೇರಿಯಿಂದ ಬನಶಂಕರಿ. ಕೆಂಗೇರಿ ಬನಶಂಕರಿ. ನೀವು ITPL ಕಾಡ್ಗೋಡಿ ಸಿಲ್ಕ್ ಬೋರ್ಡ್. ನಮ್ಗೆ ಏರ್ಪೋರ್ಟ್ ಮಾಡಲ್ಲ, ಏರ್ಪೋರ್ಟ್ ಇಲ್ಲ. ಏರ್ಪೋರ್ಟ್ ಇಲ್ಲ. ಈ ಕಡೆ ಕನಕಪುರ ರೋಡ್ ಮಾಡ್ತೀನಿ ಸರ್. ಅಂದ್ರೆ ಯೂಶಲಿ ನೀವು ಯಾವ ರೂಟ್ ಮಾಡ್ತಿರ್ತೀರೋ ಅದೇ ರೂಟ್ ಅನ್ನೇ? ಇಲ್ಲ ಹಾಗೇನಿಲ್ಲ. ಇಲ್ಲ ಸರ್, ಚೇಂಜ್ ಆದಾಗ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಸ್ಟಾಪ್ ಅಭ್ಯಾಸ ಆಗಿರುತ್ತಲ್ಲ ಸರ್. ಈಗ ಆಲ್ರೆಡಿ ನಾವು ಸರ್ 15 ವರ್ಷದಲ್ಲಿ ಡೈಲಿ ಒಂದೊಂದು ರೂಟ್ ಹೋಗಿ ಅಂದ್ರೆ ಬೆಂಗಳೂರಲ್ಲಿ ಎಲ್ಲಾ ರೂಟ್ ನೋಡಿದೀವಿ ಸರ್. ಎಷ್ಟು ರೂಟ್ ಚೇಂಜ್ ಮಾಡಿ? ಎಲ್ಲ ರೂಟ್ ನಮ್ ಡಿಪೋದಲ್ಲಿ ಯಾವ ರೂಟ್ಗಳಿದಾವೆ? ನಾವು ಯಾವ ಏರಿಯಾದಲ್ಲಿ ಡಿಪೋದಲ್ಲಿ ಇದೀವಿ ಅಲ್ಲಿಂದ ಹೋಗೋ. ನಾನು ಬನಶಂಕರಿ ಡಿಪೋ. ಸೊ ಬನಶಂಕರಿ ಡಿಪೋ ಇಂದ ಆಪರೇಟ್ ಆಗುವಂತ ರೂಟ್ಗಳು ನಮ್ಗೆ ಅಭ್ಯಾಸ ಆಗಿರುತ್ತೆ. ಇವ್ರ ಡಿಪೋ ಇಂದ ಇವ್ರು ಡಿಪೋ ಅಲ್ಲಿ ಯಾವ ರೂಟ್ಗಳು ಇದಾವ ಎಲ್ಲಾ ರೂಟ್ ನಾನು ಮಾಡ್ಬಿಟ್ಟಿದ್ದೀನಿ. ಅದು ಅಭ್ಯಾಸ ಆಗೋಗಿರುತ್ತೆ. ಈಗ ನೀವು 7 ಗಂಟೆ ಶಿಫ್ಟ್ ಅಂದ್ರೆ ಎಷ್ಟೊತ್ತಿಗೆ ಮನೆ ಬಿಡ್ಬೇಕು? 7 ಗಂಟೆಗಲ್ಲ ಸರ್, ನಮ್ ಬೆಳಿಗ್ಗೆ ಮಾರ್ನಿಂಗ್ ಶಿಫ್ಟ್ 6 ಗಂಟೆ. 6 ಗಂಟೆಗೆ? 6 ಗಂಟೆಯಿಂದ 2 ಈ ಪ್ರಶ್ನೆ ನಾನು ಕೇಳಲೇಬೇಕು. ಈಗ 6 ಗಂಟೆ ನಮಗ್ ಗೊತ್ತಿರೋ ನೀವು 6 ಗಂಟೆ ನೀವು ಬಸ್ಸಲ್ಲಿ ಇರ್ತೀರಿ. ಅದಕ್ಕೆ ಮುಂಚಿತವಾಗಿ ಪ್ರಿಪರೇಷನ್ಸ್, ಮನೆಯಲ್ಲಿ ಗಂಡ ಮಕ್ಕಳು ಅವ್ರಿಗೆ ಅಡಿಗೆ ಊಟ ಎಲ್ಲ ವ್ಯವಸ್ಥೆ ಮಾಡ್ಬೇಕು. 4:30 ಸರ್ ಡೈಲಿ ಎದ್ದೇಳೋದು. 4:00 ಎದ್ದೇಳ್ತೀರಾ? ನಮ್ದು ಎಲ್ಲಾ ಮಾಡ್ಕೊಂಡು ಮನೆ ಕೆಲ್ಸಗಳು ಮಾಡ್ಕೊಂಡು ಮಕ್ಕಳು ಟಿಫನ್ ಬಾಕ್ಸ್ ಹಾಕಿಟ್ಟು ಮನೆಯವ್ರಿಗೆಲ್ಲ ಮಾಡಿಟ್ಟು ನಾವು ರೆಡಿಯಾಗಿ ಡಿಪೋ ಹೋಗ್ತೇವೆ. ಕರೆಕ್ಟ್ 6:10. ಹೇಗ್ ಬರ್ತೀರಿ ಡಿಪೋಗೆ? ಸರ್ ಬಸ್ ನಮ್ದು ವೆಹಿಕಲ್ ಇದೆ, 2 ವೀಲರ್ ವೆಹಿಕಲ್. ಟ್ರಾವೆಲ್ ಮಾಡ್ತೀರಿ? ಅನುಕೂಲ ಇದ್ರೆ ಬಸ್ಗಳು, ಇಲ್ಲ ತುಂಬಾ ಒಳಗಡೆ ಏರಿಯಾದಲ್ಲಿ 2 ವೀಲರ್. 6 ಗಂಟೆಯಿಂದ 6 ಗಂಟೆಯಿಂದ 2, 1:15, 1:45 ಆತರ ಶೆಡ್ಯೂಲ್ ಹೆಂಗಿದೆ ಆತರ ರಿಲೀಸ್. ಮತ್ತೆ ನಾವು ಮಧ್ಯಾಹ್ನ 1:30 ರಾತ್ರಿ 9 ಗಂಟೆ 10 ಗಂಟೆ ಸೆಕೆಂಡ್ ಶಿಫ್ಟ್. ಆನಂತರ ಎಷ್ಟೊತ್ತು ಕೆಲಸ ಇರುತ್ತೆ ಅಲ್ಲಿ? ಡಿಪೋ ಒಳಗೆ ಹೋಗಿ ಒಂದು 10 ನಿಮಿಷದ ಕೆಲಸ ಇರುತ್ತೆ. ಅದನ್ನೆಲ್ಲ ಕ್ಯಾಶ್ ಪೇ ಮಾಡಿ ಕ್ಲಿಯರ್ ಮಾಡಿ ಬ್ಯಾಗ್ ಎಲ್ಲ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಕ್ಯಾಶ್ ಕಟ್ಟಿ ಹೊರಗಡೆ ಬರಬೇಕು. ನಿಮ್ಗೆ 22 ವರ್ಷದ ಇದರಲ್ಲಿ ಎಷ್ಟು ಮೆರಿಟ್ ತಗೊಂಡಿದ್ದೀರಾ? ಕ್ರೆಡಿಟ್, ಮೆರಿಟ್, ಶಿಫಾರಸು, ಶಬಾಷ್ ಅಂತಕ್ಕಂಥದ್ದು ಇದೆ ಸರ್. ನಮ್ಮ ಡ್ಯೂಟಿಗಳಲ್ಲಿ ನಾವು ಆ ರೀತಿ ಜಾಸ್ತಿ ಕೇಸ್ಗಳು ಇದೆಲ್ಲ ತಗೊಂಡಿಲ್ಲ. ಯಾಕಂದ್ರೆ ನಮ್ದು ಕೆಲಸ ಗೊತ್ತಿರೋದು, ಅಭ್ಯಾಸ ಇರೋ ಕೆಲಸ ಅಲ್ವಾ, ಆದಷ್ಟು ಕೇರ್ಫುಲ್ ಆಗಿ ಮಾಡ್ತೀವಿ. ರೇರ್ಲಿ 1-2 ಆ ರೀತಿ ಆಗಿರುತ್ತೆ. ಯಾಕಂದ್ರೆ ಮಹಿಳೆಯರು ಎಲ್ಲದರಲ್ಲೂ ಗೆದ್ದಿದ್ದಾರೆ ಅಲ್ವಾ, ಒಳ್ಳೆ ಹೆಸರನ್ನು ತಂದಿದ್ದಾರೆ. ಮತ್ತು ಮಹಿಳೆಯರು ಬಹಳ ಪಾರದರ್ಶಕವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಎಲ್ಲಾ ಕ್ಷೇತ್ರಗಳಲ್ಲೂ ಇರತಕ್ಕಂಥ ಒಂದು ಹೆಗ್ಗಳಿಕೆ. ಮತ್ತು ಅವರ
ಹಸ್ತ ಶುದ್ಧವಾಗಿದೆ. ಯಾಕೆಂದ್ರೆ ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂತ ಕೈಗಳು ಒಂದು ಉದ್ಯಮವನ್ನು ಕೊಟ್ರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ, ಅದಕ್ಕೆ ಈ ಪ್ರಶ್ನೆ ಕೇಳ್ತೀನಿ. ನಿಮಗೆ ಎಷ್ಟು ಕ್ರೆಡಿಟ್ಗಳು ಬಂದಿದೆ? ಸರ್ ನನಗೆ ಬೇಜಾನ್ ಕೊಟ್ಟಿದ್ದಾರೆ ಸರ್. ಪಾಪ ಪ್ಯಾಸೆಂಜರ್ಸೇ ಏನ್ ಮೇಡಮ್ ಅಷ್ಟೊಂದು ಇದರಿಂದ ಪೇಷನ್ಸ್ ಇಂದ ಎಲ್ಲರನ್ನು ನಗಾಡ್ಸ್ಕೊಂಡು ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಕೆಲಸ ಮಾಡ್ತಿರಲ್ಲ. ಕಾಮಿಡಿ ಮಾಡ್ತಿರ್ತೀರಾ? ವಿಶ್ವಾಸಕ್ಕೆ ತಗೊಳ್ಳೇಬೇಕಲ್ಲ. ಏನ್ ಕಾಮಿಡಿ ಮಾಡ್ತೀರಾ? ಹುಡುಗರು ಇದ್ರೆ ಏನೋ ಕಾಲೇಜ್ಗೆ ಹೋಗಲ್ವೇನೋ, ಯಾವ ಪಾರ್ಕಿಗೆ ಹೋಗಿದ್ದೆ ಹಂಗೆ ಹಿಂಗೆ ರೇಗಾಡ್ಸೋದು. ಅವರು ಸರಿಯಾಗಿ ಉತ್ತರ ಇಲ್ಲ ಸರ್, ಅವ್ರು ಹಂಗೆ ಆಂಟಿ ಯಾರು ಸಿಕ್ಕಿಲ್ಲ ಆಂಟಿ ಹುಡುಗಿರು ನನಗೆ ಅಂತ ಅವ್ರೆ. ಇವೆಲ್ಲ ನಡೀತದೆ. ಡೈಲಿ ಒಂದೇ ರೂಟ್ ಅಲ್ಲಿ ಹೋಗುವಾಗ ಮುಖ ಪರಿಚಯ ಜಾಸ್ತಿ ಇರುತ್ತೆ. ಆಮೇಲೆ ಯಾರಾದ್ರೂ ಅವ್ರ ಜೊತೆ ಒಂದು ಬಾಂಡಿಂಗ್ ಬೆಳೆದಿರುತ್ತೆ. ಅವ್ರು ಎಲ್ಲಿ ಇಳಿತಾರೆ ಎಲ್ಲ ಇರ್ತಾರೆ, ನಡೆಯತ್ತಾ? ನಡೆಯಲ್ಲ. ಈ ಫುಲ್ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾ ಇರ್ತಾರೆ ಸರ್. ಎಲ್ಲ ವೈಫೈಗಳು ಇರ್ತಾರೆ. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲ್ವಾ? ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದವ್ರನ್ನೇ ನಾನು ಜಾಸ್ತಿ ಮಾತಾಡ್ತಾರೆ. ಅವ್ರ ಜೊತೆ ಮಾತಾಡ್ಸಿ ಸ್ವಲ್ಪ. ನೀವ್ ಯಾವ ಭಾಷೆಯಲ್ಲಿ ಮಾತಾಡ್ತೀರಾ? ನಾನು ಅವ್ರು ಯಾವ ಲ್ಯಾಂಗ್ವೇಜ್, ತೆಲುಗು ಮಾತಾಡೋದು ತೆಲುಗು ಮಾತಾಡ್ತೀನಿ, ಎಲ್ಲ ಭಾಷೆ ಮಾತಾಡ್ತೀರಾ? ಹಿಂದಿನೂ ಮಾತಾಡ್ತೀನಿ, ಇಂಗ್ಲಿಷ್ ಸ್ವಲ್ಪ ಅರ್ಥ ಮಾಡ್ಕೊತೀನಿ, ಒಂದೊಂದ್ ಭಾಷೆ ಮಾತಾಡ್ತೀನಿ. ಸ್ವಲ್ಪ ಅರ್ಕೊಂಬರ್ಕು ಮಾತಾಡ್ಬಿಡ್ತೀನಿ. ಹೌದು, ಕಲೀಲೇಬೇಕು ಸರ್ ಇಲ್ಲಿ ಬಂದ್ಮೇಲೆ. 70% ಎಲ್ಲ ಇಂಗ್ಲಿಷ್ ಮಾತಾಡೋದೇ ಇರ್ತಾರೆ. ನಮ್ಗೆ ಅರ್ಥ ಆಗುವಂಗಾದ್ರೂ ನಾವು ಅವ್ರಿಗೆ ರೆಸ್ಪಾನ್ಸ್ ಮಾಡೋದ್ ಬೇಡ, ಟಿಕೆಟ್ ಎಲ್ಲಿ ಕೇಳ್ತಾರೆ ಅನ್ನೋಂಗಷ್ಟಾದ್ರೂ ಕಲ್ತ್ಕೋಬೇಕಾಗಿದೆ. ಇವೆಲ್ಲ ಬರೀ ಕೇವಲ ವೃತ್ತಿಯನ್ನು ನಿರ್ವಹಿಸಿಲ್ಲ, ಪ್ರವೃತ್ತಿಯಲ್ಲೂ ಕೂಡ ನೀವೆಲ್ಲ ಸಾಕಷ್ಟು ನಾಟಕಗಳು ಇದೆಲ್ಲ ಮಾಡ್ತಿರೋದ್ರಿಂದಾಗಿ ನಿಮಗೆ ಇದು ಬಹಳ ತುಂಬಾ ವಿಶೇಷವಾಗಿ ನಿರ್ವಹಣೆ ಮಾಡಕ್ ಆಗಿದೆ. ಏನ್ ಗೊತ್ತಾ ಸರ್, ನಾವ್ ಅಲ್ಲೂ ಟೆನ್ಷನ್ ಅಲ್ಲಿ ಡ್ಯೂಟಿ ಮಾಡ್ತಾ ಇರ್ತೀವಿ, ಮನೇಲೂ ಟೆನ್ಷನ್ ಅಲ್ಲಿ ಡ್ಯೂಟಿ ಮಾಡ್ತಾ ಇರ್ತೀವಿ. ನಮ್ಗೆ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಸ್ವಲ್ಪ ಮನರಂಜನೆ ಇದ್ರೆ ಅದೆಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸರಿ ಅಮ್ಮ, ಈಗ ಎಲ್ಲರ ಮನಸ್ಥಿತಿ ಒಂದೇ ತರ ಇರುತ್ತಾ? ಇರಲ್ಲ. ನಾನ್ ಯಾವ್ದೋ ಕೋಪದಲ್ಲಿ ಬಂದಿರ್ತೀನಿ, ಮನೇಲಿ ಏನೋ ಗಲಾಟೆ, ಅತ್ತದ್ ನಿಮ್ಮೇಲೆ ಆಗ್ತೀನಿ, ನೀವೇನ್ ಮಾಡ್ತೀರಾ? ಸ್ವಲ್ಪ ನಾವೇ ಕೂಲ್ ಆಗ್ಬಿಡ್ತೀವಿ. ನಾವ್ ಮಾತಾಡಲ್ಲ ಸರ್. ಸರಿ ಸರ್, ಒಂದ್ ನಿಮಿಷ ಬರ್ತೀವಿ ರೀ ಅಂತ ಮುಂದೆ ಹೋಗ್ಬಿಡ್ತೀವಿ ಸರ್. ಮುಂದೆಲ್ಲ ಅವರು ಕಾಮ್ ಡೌನ್ ಆಗ್ಬಿಟ್ಟಿರ್ತಾರೆ. ನಿಮ್ಗೆ ಕೋಪನೇ ಬರಲ್ಲ? ನಾವು ಆ ಸಂದರ್ಭಕ್ಕೆ ಅಲ್ಲಿಗೆ ಮುಗಿಸ್ಬಿಡ್ತೀವಿ, ಅದನ್ನ ತುಂಬಾ ಎಳೆಯೋಕೆ. ಸರ್ ಬೆಳೀತಾ ಇದ್ರೆ ಇಡೀ ದಿನ ಬೆಳೀತೈತೆ. ನಿಮಗೆ ಕೋಪ ಬಂದಿರೋ ಸಂದರ್ಭ ಹೇಳಿ. ಕೋಪ ಬಂದಿದೆ ಸರ್, ತುಂಬಾ ಬಂದಿದೆ. ಕೆಲವರು ಈ ಚಿಲ್ಲರೆ ವಿಷಯಕ್ಕೆ ಅಥವಾ ರೆಸ್ಪಾನ್ಸ್ ಮಾಡದೇ ಇರೋ ವಿಷಯಕ್ಕೆ ನಾನು ಕೋಪ ಮಾಡ್ಕೊಂಡಿದ್ದೀನಿ. ನಾನು ಹೋಗಿ ಕೇಳ್ತಾ ಇರ್ತೀನಿ, ಎಲ್ಲಿಗ್ರಿ ಆ ಕಿವಿಗೆ ಇದನ್ನೆಲ್ಲ ಹಾಕೊಂಡು ಅವ್ರ ಪಾಡಿಗೆ ಅವ್ರ ಮೊಬೈಲ್ ನೋಡ್ಕೊಂಡು ಕುಂತಿರ್ತಾರೆ. ಅದು ನನ್ಗೆ ಸ್ಟೇಜ್ ಬಂತು, ನಾನ್ ಟಿಕೆಟ್ ಕೊಟ್ಬಿಟ್ಟು ಎಂಟ್ರಿ ಕ್ಲೋಸ್ ಮಾಡ್ಬೇಕು. ಇರೇ ಕೊಡ್ತೀನಿ, ಆಮೇಲೆ ತಗೋತೀನಿ ಬಿಡ್ರಿ ಅಂತಾರೆ. ಆಗ ನನ್ಗೂ ಸಿಟ್ಟು ಬರುತ್ತೆ. ನೋಡಪ್ಪ, ನಾನು ಇಲ್ಲಿ ಒಬ್ಳು ರೆಸ್ಪಾನ್ಸಿಬಲ್ ಇದೀನಿ, ನನ್ ಕೆಲಸ ಫಸ್ಟ್, ಆಮೇಲೆ ನಿನ್ ಮೊಬೈಲು ಇಡು. ಅಣ್ಣ ಗಾಡಿ ನಿಲ್ಸು ಒಂದ್ ನಿಮಿಷ, ಅವ್ನ್ ಟಿಕೆಟ್ ತಗೊಳ್ಳೋರ್ಗು ನಾನು ಮುಂದೆ ಹೋಗಲ್ಲ. ಆದ್ರೆ ಆ ಕೋಪ ತುಂಬಾ ದೂರ ಇಟ್ಕೊಳ್ಳಲ್ಲ. ಅವ್ನ್ ಟಿಕೆಟ್ ಕೊಟ್ನ ತಗೊಂಡ ಮುಗ್ದೋಯ್ತು, ಅವ್ನ್ ಯಾರೋ ನಾನು ಯಾರೋ. ನೆಕ್ಸ್ಟ್ ನಾನು ಆ ಕೋಪ ಮುಂದುವರ್ಸಲ್ಲ. ಅವ್ನ್ ಬಸ್ ಇಳಿದು ಹೋಗುವಾಗ ಏನ್ ಗೌರವ ಚೆನ್ನಾಗಿದೆ ಅಂತ ಮಾತಾಡ್ಸ್ಬಿಟ್ಟು ತುಂಬಾ ದಿನ ಕೋಪಗಳನ್ನ, ಯಾಕಂದ್ರೆ ನಾವು ಡೈಲಿ ಸರ್ವಿಸ್ ಮಾಡೋರು. ನಮ್ಮ 36 ವರ್ಷದ ಜರ್ನಿಗೆ, ಅಂದ್ರೆ ನಾವು ರಿಟೈರ್ಡ್ ಆಗೋವರೆಗೂ ಇಂಥವ್ರನ್ನ ನೋಡ್ಲೇಬೇಕು. ಎಷ್ಟು ಕೋಪ ಮಾಡ್ಕೊಳ್ತೀರಾ, ಎಷ್ಟು ಎಲ್ಲರ ಮೇಲೂ ಜಗಳ ಮಾಡ್ತೀರಾ? ಸರಿ, ಈಗ ಮನೇಲಿ ಏನೋ ತುಂಬಾ ಕಿರಿಕಿರಿ ಆಗಿರುತ್ತೆ, ಮನೇಲಿ ಬೇಜಾರಾಗಿರುತ್ತೆ. ಹೇಗೆ ನಾವು ಮನುಷ್ಯರಲ್ವೇ, ನಮಗೂ ನಮ್ದೇ ಆಗಿರ್ತಕ್ಕಂಥ ನೋವುಗಳಿರುತ್ತೆ, ನಮ್ದೇ ಆಗಿರ್ತಕ್ಕಂಥ ಸಮಸ್ಯೆ ಇರುತ್ತೆ. ಮನೇಲಿ ಏನೋ ಒಂದು ಅಹಿತಕರವಾದ ಘಟನೆ ನಡೆದಿರುತ್ತೆ, ಹೇಗ್ ಮ್ಯಾನೇಜ್ ಮಾಡ್ತೀರಾ? ಅದನ್ನ ನಾವು ಇದಕ್ಕೆ ತರದೇ ಇಲ್ಲ ಸರ್, ಡ್ಯೂಟಿಗೆ. ಬಸ್ ಹತ್ತುವಾಗ್ಲೇ ಅದನ್ನ ಡ್ಯೂಟಿಗೆ ತರದೇ ಇಲ್ಲ ಸರ್ ನಾವು. ಅದನ್ನ ಯಾರಾದ್ರೂ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವ್ರು ನೋಡಿದ ತಕ್ಷಣ ಅದೆಲ್ಲ ಮರ್ತೇ ಹೋಗ್ಬಿಡುತ್ತೆ. ಇನ್ನೂನು ಅವ್ರನ್ನ ನಕ್ಕಂತ ಮಾತಾಡ್ಸ್ಕೊಂಡು ಆಮೇಲೆ ಯಾರಾದ್ರೂ ಡಿಸ್ಟರ್ಬ್ ಆಗಿರ್ತಾರಲ್ಲ, ಅವ್ರನ್ನು ಕೂಡ ನಗಿಸ್ಬೇಕು ಅನ್ಸ್ತಾ ಇರುತ್ತೆ ಸರ್. ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಹಿಂದೆನೆ ಬಿಟ್ಬಿಡ್ತೀವಿ. ಬಸ್ಸಿನ ಕೆಲಸ ನಮ್ ಜವಾಬ್ದಾರಿ ಅಲ್ವಾ ಸರ್ ಅದು. ಯಾರ್ದೋ ಪ್ರೆಷರ್ ಯಾರ ಮೇಲೋ ತಂದ ಹಾಕೋ ಹಕ್ಕು ನಮ್ಗಿಲ್ಲ. ನಾವ್ ಯಾರು, ನಾವೊಬ್ಬ ಅಲ್ಲಿ ಅಂಬಾಸಡರ್, ನಾವು ನಮ್ಮ ಡಿಪಾರ್ಟ್ಮೆಂಟ್ ಅನ್ನ ಹೊತ್ಕೊಂಡು ಹೋಗುವಂತ ಪ್ರತಿನಿಧಿಗಳು. ನಾವೇ ಕೋಪ ತಾಪ ಮಾಡಿದಾಗ ನಮ್ ಡಿಪಾರ್ಟ್ಮೆಂಟ್ ಹೆಸರು ಹಾಳಾಗತ್ತೆ. ನಮ್ ಸಂಸ್ಥೆನ ಕಾಪಾಡ್ಬೇಕಾಗಿರೋದು ನಾವು. ಈಗ ಟಿಕೆಟ್ ತಗೊಳ್ದ ಕೂತಿರ್ತಾರಮ್ಮ, ಅದರಿಂದ ನಿಮ್ಗೆ ಫೈನ್ ಬಿತ್ತು, ಅವಾಗ ಏನಾಗುತ್ತೆ ನಿಮ್ ಪರಿಸ್ಥಿತಿ? ಸರ್ ಬೇಜಾರಾಗುತ್ತೆ, ಕೋಪ ಆಗುತ್ತೆ. ರೇಗಾಡ್ಬಿಡ್ತೀವಿ. ಯಾಕ್ರಿ ನಿಮ್ಗೆ ಅಷ್ಟು ಬುದ್ಧಿ ಇಲ್ಲ, ನಾನ್ ಯೂಸ್ ಮಾಡೋದ ನೀವು ಹೊಟ್ಟೆಗೆ ಏನ್ ತಿಂತೀರಾ? ನಿಮ್ಮಿಂದಾಗಿ ನನಗ್ ತೊಂದ್ರೆ. ನನಗೆ ಒಂದು ಇದು ನಡೀತದೆ ಸರ್ ಪ್ರಸಂಗ. ಹೌದು ಸರ್, ನಾನು 15H ಅಂತ ಮಾಡ್ತಿದ್ದೆ. ಕದ್ರನಹಳ್ಳಿ ಕ್ರಾಸ್ ಅಲ್ಲಿ ಫೈಜಾದಾಬಾದ್ ಅಂತಿದೆ, ಅಲ್ಲಿಂದ ಶಿವಾಜಿನಗರ್ ಬಸ್ಸು. ಕದ್ರನಹಳ್ಳಿ ಕ್ರಾಸ್ ಅಲ್ಲಿ ಹತ್ಕೊಂಡ್ರು, ಮೊನೋಟೈಪ್ ಸ್ಟೇಜ್ ಫೋನಲ್ಲೇ ಇದಾರೆ. ಸರ್ ಎಲ್ಲಿ ಎಲ್ರು ಕೊಟ್ಕೊಂಡ್ಬಂದು ಸರ್ ಎಲ್ಲಿ ಅಂತ ಒಂದ್ 5-6 ಸತಿ ಕೇಳ್ದೆ, ಕುತ್ಕೊಳ್ಳಿಲ್ಲ. ಆಮೇಲೆ ಕೇಳಲೇ ಇಲ್ಲ. ಹಿಂದೆ ಬಂದ್ಮೇಲೆ ಮತ್ತೆ ತಿರ್ಗಾ ಹಣ ತಗೋತಾ ಇಲ್ಲ ಅಂದ್ರೆ, ಬಿಡ ಮಗ ಯಾರು ಇಲ್ಲ ಹೋಗೋಣ ಅಂತ ಅವ್ರು ಹಂಗೆ ಹೊಡ್ಕೊಂಡು ಹೋದ್ರು ಸರ್. ಮುಂದೆ ಹೋಗ್ಬಿಟ್ಟು ಸಿಲ್ಕ್ ಫಾರಮ್, ಟಾಟಾ ಸಿಲ್ಕ್ ಫಾರಮ್ ಅಂತ ಬರುತ್ತೆ. ಅದಾದ್ಮೇಲೆ ಮೋನೋಟೈಪ್, ಇದು ನಮ್ಗೆ MM ಇಂಡಸ್ಟ್ರಿ ಸ್ಟೇಜ್ ಬರುತ್ತೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲಿಗಣ ಅಂತ ಕೇಳಿದೆ. ನೀನ್ ಎಲ್ಲಿಗಂತ ಹೆಂಗ್ ಕೇಳಿದೆ, ನಾನು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಬಸ್ ಹತ್ತದಾಗ ನಾವ್ ಯಾರಿಗೂ ಎಲ್ಲಿಗೆ ಅಂತ ಕೇಳೋಂಗಿಲ್ಲ, ಕೇಳ್ಬಾರ್ದ, ಅಪಶಕುನ ಅಂತ. ನಾನು ಎಲ್ಲಿ ಅಂತ ಯಾಕೆ ಕೇಳಿದೆ, ನಾನು ಎಲ್ಲೋ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ.
ಅದೇನಾದ್ರೂ ಕೆಲಸ ಆಗ್ಲಿಲ್ಲ ಅಂದ್ರೆ ಬಂದ್ ನಿನ್ನ ಹೆಸರು ಅಂದ್ರೆ ಬಸ್ಗಳಲ್ಲಿ ಮೂಢನಂಬಿಕೆ ನಾನು ಟಿಕೆಟ್ ಕೊಡೋ ಬಿಸಿಲಿ ಹಿಂಗ್ ಕೊಟ್ಟಿರ್ತೀನಿ. ಏನ್ರಿ ಎಡಗೈಯಿಂದ ಕೊಡ್ತೀರಾ? ಎಡಗೈ ಕೊಡ್ತಾ ಇದ್ದೀರಾ? Change ಏನ್ರಿ? ದುಡ್ಡು ಎಡಗೈಯಿಂದ ಕೊಡ್ತೀರಾ? ದೇವ್ರೆ, ಇದೇನ first time ಸ್ಟ್ಯಾಂಡಿಂಗ್ ಕೇಳ್ತಾರೆ ಪೊಸಿಷನ್ ನನಗೆ. ನಾನ್ ನಿಂತ್ಕೊಂಡು ಈ ಕಡೆ ಇಲ್ಲಿ ಕೊಡ್ತೀನಿ, ಈ ಕಡೆ ಇಲ್ಲಿ ಕೊಡ್ತೀನಿ. ಒಂದ್ ಕಡೆ ನಿಂತ್ಕೊಂಡ್ರೆ ಹಿಂಗ್ ಕೊಡ್ಬಾರ್ದು ಸರ್. ಆಮೇಲೆ ಚೇಂಜಿಂಗ್ ತೆಗಿತಲ್ಲ ಸರ್. ಹಿಂಗ್ ಕೊಟ್ರೆ ಅದು ಕತ್ರಿ ಅಂತೆ, ಅದಂತೆ ಇದಂತೆ ಜಗಳಕ್ಕೆ ಬಂದ್ಬಿಡ್ತಾರೆ. ಓಹೋ, ಇವೆಲ್ಲ ನನಗೆ ವಿಚಾರಗಳೇ ಗೊತ್ತಿಲ್ಲ. ನಾವ್ ಅದಕ್ಕೆ ನಿಮ್ಗೂ ನಮ್ಗೂ ಡಿಸ್ಟರ್ಬೆನ್ಸ್ ಬೇಡ. ಹೇಳಿ ಸರ್, ಅಷ್ಟೇ ನಾನು ಮಾತಾಡೋದು. ಓ, ಎಲ್ಲಿಗೆ ಅಂತ ಕೇಳಲ್ಲ. ಹೇಳಿ ಸರ್ ಓಹೋ, ಅಂದ್ರೆ ಯಾರಲ್ಲಿ ಟಿಕೆಟ್ ಅಂತ ಅಷ್ಟೇ ಕೇಳ್ತೀವಿ ಸರ್. ಹಾ ಸರ್ ಇಷ್ಟೇ, ಎಲ್ಲಿಗೆ ಏನು ಅಂತ ಬಿಟ್ಟಿದ್ದೀನಿ ಸರ್. ಹೇಳೋದಿಲ್ಲ ಎಲ್ಲಿಗೆ ಅಂತ. ಚರ್ಚೆಯನ್ನು ಮುಂದುವರಿಸ್ತೀನಿ ಬಹುರೂಪಿಯನ್ನ ಒಂದು ವಿರಾಮದ ನಂತರ.